ಈಗಾಗಲೇ ನಟಿ ಅತಿಥಿ ಪ್ರಭುದೇವರು ನೇರವಾಗಿ ಮಾತಾಡುತ್ತಾ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ವಿಚಾರ ಕೇಳಿದಿರಿ. ನಾನು ಮೂಲತಃ ದಾವಣಗೆರೆಯವಳೆ. ನಾನು ಓದಿರೋದೆಲ್ಲ ಅವ್ರ ಸಂಸ್ಥೆಯಲ್ಲೇ. ಶಾಮನೂರು ಶಿವಶಂಕರಪ್ಪನವರು ಅಂದರೆ ನಮಗೆ ರಾಜ, ನಮ್ಮ ದಾವಣಗೆರೆ ರಾಜ. ಅವರು ಕಳ್ಕೊಂಡಿದ್ದೀವಿ. ಅದಕ್ಕೆ ಅಂತಾರಲ್ಲ, ಎಷ್ಟು ನಂಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬ ಬೇಜಾರಾಗ್ತಿದೆ. ಅಂದರೆ ದಾವಣಗೆರೆ ಕಿಂಗ್ ಅಂತಾನೆ ಅವರು. ನಾನು ಬಿಗಿನಿಂಗಲ್ಲಿ ಇಂಡಸ್ಟ್ರಿಗೆ ಹೋದಾಗಲೂ ಎಲ್ಲಿಂದ ನೀವು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರ ಅಂತ. ಅಂದರೆ ಒಬ್ಬ ವ್ಯಕ್ತಿ ಜೊತೆಗೆ ಆ ಊರಿನ ನಂಟು, ಅಂದರೆ ಹೆಸರು ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ಪ್ರಭಾವ ಬೀರಿರ್ತಾರೆ ಈ ಊರಿನ ಮೇಲೆ ಅಂತ. ಇವತ್ತು ದಾವಣಗೆರೆನ ನಾವು ಎಜುಕೇಷನಲ್ ಹಬ್ ಅಂತೀವಿ. ಅದಕ್ಕೆ ಮುಖ್ಯ ಕಾರಣ ಅಪ್ಪಾಜಿ ಅಂತ ಹೇಳ್ಬೋದು. ಪ್ರತಿ ಸಲ ಬಂದಾಗ ತುಂಬ ಸಲ ಭೇಟಿಯಾಗಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸೋಗಿದ್ದುಂಟು. ಈಗ 1.5 ವರ್ಷದ ಹಿಂದೆ ಭೇಟಿಯಾಗಿದ್ದೆ, ಅದೇ ಲಾಸ್ಟು. ನನ್ನ ಮಗಳು ಕರ್ಕೊಂಡು ಅವ್ರನ್ನ ಒಂದ್ಸಲಿ ಭೇಟಿ ಆಗಬೇಕು, ಬಟ್ ಲಾಸ್. ಈಗಾಗಲೇ ನಟಿ ಅತಿಥಿ ಪ್ರಭುದೇವರು ನೇರವಾಗಿ ಮಾತಾಡುತ್ತಾ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ವಿಚಾರ ಕೇಳಿದಿರಿ. ನಾನು ಮೂಲತಃ ದಾವಣಗೆರೆಯವಳೆ. ನಾನು ಓದಿರೋದೆಲ್ಲ ಅವ್ರ ಸಂಸ್ಥೆಯಲ್ಲೇ. ಶಾಮನೂರು ಶಿವಶಂಕರಪ್ಪನವರು ಅಂದರೆ ನಮಗೆ ರಾಜ, ನಮ್ಮ ದಾವಣಗೆರೆ ರಾಜ. ಅವರು ಕಳ್ಕೊಂಡಿದ್ದೀವಿ. ಅದಕ್ಕೆ ಅಂತಾರಲ್ಲ, ಎಷ್ಟು ನಂಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬ ಬೇಜಾರಾಗ್ತಿದೆ. ಅಂದರೆ ದಾವಣಗೆರೆ ಕಿಂಗ್ ಅಂತಾನೆ ಅವರು. ನಾನು ಬಿಗಿನಿಂಗಲ್ಲಿ ಇಂಡಸ್ಟ್ರಿಗೆ ಹೋದಾಗಲೂ ಎಲ್ಲಿಂದ ನೀವು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರ ಅಂತ. ಅಂದರೆ ಒಬ್ಬ ವ್ಯಕ್ತಿ ಜೊತೆಗೆ ಆ ಊರಿನ ನಂಟು, ಅಂದರೆ ಹೆಸರು ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ಪ್ರಭಾವ ಬೀರಿರ್ತಾರೆ ಈ ಊರಿನ ಮೇಲೆ ಅಂತ. ಇವತ್ತು ದಾವಣಗೆರೆನ ನಾವು ಎಜುಕೇಷನಲ್ ಹಬ್ ಅಂತೀವಿ. ಅದಕ್ಕೆ ಮುಖ್ಯ ಕಾರಣ ಅಪ್ಪಾಜಿ ಅಂತ ಹೇಳ್ಬೋದು. ಪ್ರತಿ ಸಲ ಬಂದಾಗ ತುಂಬ ಸಲ ಭೇಟಿಯಾಗಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸೋಗಿದ್ದುಂಟು. ಈಗ 1.5 ವರ್ಷದ ಹಿಂದೆ ಭೇಟಿಯಾಗಿದ್ದೆ, ಅದೇ ಲಾಸ್ಟು. ನನ್ನ ಮಗಳು ಕರ್ಕೊಂಡು ಅವ್ರನ್ನ ಒಂದ್ಸಲಿ ಭೇಟಿ ಆಗಬೇಕು, ಬಟ್ ಲಾಸ್. ಈಗಾಗಲೇ ನಟಿ ಅತಿಥಿ ಪ್ರಭುದೇವರು ನೇರವಾಗಿ ಮಾತಾಡುತ್ತಾ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ವಿಚಾರ ಕೇಳಿದಿರಿ. ನಾನು ಮೂಲತಃ ದಾವಣಗೆರೆಯವಳೆ. ನಾನು ಓದಿರೋದೆಲ್ಲ ಅವ್ರ ಸಂಸ್ಥೆಯಲ್ಲೇ. ಶಾಮನೂರು ಶಿವಶಂಕರಪ್ಪನವರು ಅಂದರೆ ನಮಗೆ ರಾಜ, ನಮ್ಮ ದಾವಣಗೆರೆ ರಾಜ. ಅವರು ಕಳ್ಕೊಂಡಿದ್ದೀವಿ. ಅದಕ್ಕೆ ಅಂತಾರಲ್ಲ, ಎಷ್ಟು ನಂಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬ ಬೇಜಾರಾಗ್ತಿದೆ. ಅಂದರೆ ದಾವಣಗೆರೆ ಕಿಂಗ್ ಅಂತಾನೆ ಅವರು. ನಾನು ಬಿಗಿನಿಂಗಲ್ಲಿ ಇಂಡಸ್ಟ್ರಿಗೆ ಹೋದಾಗಲೂ ಎಲ್ಲಿಂದ ನೀವು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರ ಅಂತ. ಅಂದರೆ ಒಬ್ಬ ವ್ಯಕ್ತಿ ಜೊತೆಗೆ ಆ ಊರಿನ ನಂಟು, ಅಂದರೆ ಹೆಸರು ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ಪ್ರಭಾವ ಬೀರಿರ್ತಾರೆ ಈ ಊರಿನ ಮೇಲೆ ಅಂತ. ಇವತ್ತು ದಾವಣಗೆರೆನ ನಾವು ಎಜುಕೇಷನಲ್ ಹಬ್ ಅಂತೀವಿ. ಅದಕ್ಕೆ ಮುಖ್ಯ ಕಾರಣ ಅಪ್ಪಾಜಿ ಅಂತ ಹೇಳ್ಬೋದು. ಪ್ರತಿ ಸಲ ಬಂದಾಗ ತುಂಬ ಸಲ ಭೇಟಿಯಾಗಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸೋಗಿದ್ದುಂಟು. ಈಗ 1.5 ವರ್ಷದ ಹಿಂದೆ ಭೇಟಿಯಾಗಿದ್ದೆ, ಅದೇ ಲಾಸ್ಟು. ನನ್ನ ಮಗಳು ಕರ್ಕೊಂಡು ಅವ್ರನ್ನ ಒಂದ್ಸಲಿ ಭೇಟಿ ಆಗಬೇಕು, ಬಟ್ ಲಾಸ್.